ಹಾಯ್ ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ತುಂಬಾ ರುಚಿಯಾಗಿರೋಂಥ ಬದನೇಕಾಯಿ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇದು ನಮ್ಮ ಅಕ್ಕನ ಮಗಳು ಮಾಡಿರೋದು, ಮೊನ್ನೆ ಊರಿಗೆ ಹೋಗಿದ್ದಾಗ ತುಂಬಾ ರುಚಿಯಾಗಿತ್ತು. ನೋಡಿ, ಈಗ ನಾವಿಲ್ಲೊಂದು 10 ಜನಕ್ಕೆ ಮಾಡೋದ್ರಿಂದ ನಾವು 1 kg ಬದನೇಕಾಯಿ ತೊಗೊಂಡಿದ್ದೀವಿ. ಈ ರೀತಿ ಬದನೇಕಾಯಿನ ನೀಟಾಗಿ ತೊಳೆದ್ಬಿಟ್ಟು ಒಂದು 4 ಭಾಗ ಮಾಡಿ ಹಚ್ಚಿಟ್ಕೋಬೇಕಾಗುತ್ತೆ. ಎಲ್ಲ ನೀಟಾಗಿ ಚೆಕ್ ಮಾಡ್ಕೊಂಡು ಎಳೆ ಬದನೇಕಾಯಿ ತೊಗೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಎಲ್ಲವೂ ಈ ರೀತಿ ಹಚ್ಚಿಟ್ಕೊಂಡಿದ್ದೀವಿ. ನೋಡಿ, ಅರ್ಧ ಲೀಟ್ರ್ ಮೊಸರು, ಅಚ್ಚ ಖಾರದ ಪುಡಿ, ಧನಿಯಾ ಪೌಡ್ರು, ಅರಿಶಿನ, ಜೀರಿಗೆ ಪುಡಿ, ಒಂದು ಸ್ವಲ್ಪ ಉಪ್ಪು, ಇಷ್ಟು ಹಾಕ್ಕೊಂಡು ಮೊಸರಿಗೆ ಈ ಬದನೇಕಾಯಿನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬದನೇಕಾಯಿಗೆ ನೀಟಾಗಿ ಆ ಮೊಸರು ಎಲ್ಲ ನೀಟಾಗಿ ಹಿಡ್ಕೋಬೇಕು. ಆ ರೀತಿ ಚೆನ್ನಾಗಿ ಹೋಳೆಲ್ಲ ತೆಗೆದು ನೀಟಾಗಿ ಒಳಗಡೆ ಎಲ್ಲ ನೀಟಾಗಿ ಈ ರೀತಿ ನೋಡಿ ಆ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಮಾಡಿಕೊಂಡು ಒಂದು 20 ನಿಮಿಷ ಅದನ್ನ ನೆನೆಗೆ ಬಿಟ್ಬಿಟ್ಟು ನಂತರ ನೋಡಿ ಈರುಳ್ಳಿ ಎಲ್ಲ ಹಚ್ಕೊಂಡು, ಇಲ್ಲ ನಾವು ಒಂದು 8 ಈರುಳ್ಳಿ ತೊಗೊಂಡಿದ್ದೀವಿ. ಒಂದು 10 ಜನಕ್ಕೆ ಮಾಡೋದ್ರಿಂದ ಕ್ವಾಂಟಿಟಿ ಹೆಚ್ಚಾಗಿ ತೊಗೊಳ್ತಾ ಇದ್ದೀವಿ. ಈರುಳ್ಳಿ ಎಲ್ಲ ಸಣ್ಣಗೆ ಈ ರೀತಿ ಹಚ್ಕೋಬೇಕಾಗತ್ತೆ. ಈರುಳ್ಳಿ ಎಲ್ಲ ಹಚ್ಚಾದ್ಮೇಲೆ ನೋಡಿ, ಇಲ್ಲಿ ಬಾಣಲಿ ಇಟ್ಕೊಂಡು ಬಾಣಲಿ ಕಡಲೆ ಬೀಜ, ಧನಿಯಾ, ಹಾಗೆ ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಎಳ್ಳು, ಇಷ್ಟನ್ನು ಹಾಕ್ಕೊಂಡು ಒಂದಾದ್ಮೇಲೆ ಒಂದು ಹುರ್ಕೊಂಡು ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ನಾವು ಇಲ್ಲೊಂದು 50 ಗ್ರಾಮ್ ಕಡಲೆ ಬೀಜ, ಒಂದು 3 ಸ್ಪೂನು ಧನಿಯಾ, 1-2 ಸ್ಪೂನು ಜೀರಿಗೆ, ಹಾಗೆ ಒಂದು 4-5 ಸ್ಪೂನು ಎಳ್ಳು. ಇದು ನಾವು ಅಳತೆ ಮಾಡಿ ತೊಗೊಂಡಿಲ್ಲ, ಹಾಗಾಗಿ ತೊಗೊಂಡಿರೋದು. ನಾನು ನಿಮಗೊಂದು ಮೆಜರ್ಮೆಂಟ್ ಹೇಳ್ತಿದ್ದೀನಿ. ಎಲ್ಲೂ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಪೌಡ್ರ್ ಇದು. ಈ ಪೌಡ್ರ್ ಜೊತೆಗೆ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೋಬೋದು, ಇಲ್ಲ ಸಪ್ರೇಟ್ ಪೌಡ್ರ್ ಮಾಡಿದ್ರು ನೀವು ಹಾಕ್ಕೋಬೋದು. ನಾವು ಇಲ್ಲಿ ಸಪ್ರೇಟ್ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದಾಳೆ. ತುಂಬ ರುಚಿಯಾಗಿತ್ತು ಬಿರಿಯಾನಿದು. ನೀವು ಒಂದು ಸಲ ಮನೇಲಿ ಖಂಡಿತ ಟ್ರೈ ಮಾಡಿ. ನಾವು ತಪ್ಪಲೆಯಲ್ಲಿ ಮಾಡ್ತಾ ಇರೋದ್ರಿಂದ ತುಂಬಾ ಟೈಮ್ ತೊಗೊಳ್ತು. ಅದೇ ಕುಕ್ಕರಲ್ಲಿ ಮಾಡೋದಾದರೆ ಬೇಗ ಆಗುತ್ತೆ. ನೋಡಿ, ಇದು ಹುರ್ಕೊಂಡಾಗಿದೆ. ಇದನ್ನು ಚೆನ್ನಾಗಿ ಆರಾದಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಅಷ್ಟರಲ್ಲಿ ಇಲ್ಲೊಂದು 3 ಟೊಮೊಟೊ ತೊಗೊಂಡು ಹಚ್ಕೊಳ್ತಾ ಇದ್ದೀವಿ. ನಾವು ಪಾರಮ್ ಟೊಮೊಟೊ ಇರಲಿಲ್ಲ ಅಂತ ನಾಟಿ ಟೊಮೊಟೊನೇ ತೊಗೊಂಡಿದ್ದೀವಿ. ಟೊಮೊಟೊ ಜೊತೆಗೆ ಒಂದು 10-12 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ವಿ. ನಾವು ಅಚ್ಚ ಖಾರ ಪುಡಿನೂ ಹಾಕೋದ್ರಿಂದ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಳ್ತಿದ್ವಿ ಈಕ್ವಲಾಗಿ. ಎಲ್ಲವೂ ನೀಟಾಗಿ ರೀತಿ ಹಚ್ಕೊಂಡು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನೋಡಿ, ಶುಂಠಿನ ನೀಟಾಗಿ ತೊಳೆದ್ಬಿಟ್ಟು ಹೊಟ್ಟೆಲ್ಲ ತೆಗೆದು ನೀಟಾಗಿ ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡಿ ಶುಂಠಿ ಬೆಳ್ಳುಳ್ಳಿ 2 ನೀಟಾಗಿ ಜಜ್ಜಿ ಪೇಸ್ಟ್ ಮಾಡ್ಕೊಳ್ತಿದ್ದಾಳೆ. ಇಲ್ಲಿ ಒಂದು ದಪ್ಪು 2 ಗೆಡ್ಡೆ ಬೆಳ್ಳುಳ್ಳಿ, ನೋಡಿ ಶುಂಠಿ ಕಾಣ್ತಿದ್ದಿಲ್ಲ ಅಷ್ಟು ಶುಂಠಿ ತೊಗೊಂಡಿದ್ದಾಳೆ. ಒಂದು 25 ಗ್ರಾಮ್ ಇತ್ತು ಅನಿಸುತ್ತೆ. ನೋಡಿ, ಈಗ ಅಷ್ಟರಲ್ಲಿ ನಾವು ಇದು ಮಾಡಿ ಹುರ್ಕೊಂಡಿದ್ವಲ್ಲ ಅದನ್ನು ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ನೋಡಿ, ಈ ರೀತಿ ಪೌಡ್ರ್ ಮಾಡಿಕೊಂಡು ತಪ್ಪಲೆ ಇಟ್ಕೊಂಡು ಸ್ಟವ್ ಮೇಲೆ ತುಪ್ಪ ಮತ್ತು ಎಣ್ಣೆ 2 ಮಿಕ್ಸ್ ಮಾಡಿ ಹಾಕ್ಕೊಂಡು ಅದಕ್ಕಾದಾದ್ಮೇಲೆ ಈ ಮಸಾಲ ಪದಾರ್ಥ ಏಲಕ್ಕಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಹಾಗೆ ಸ್ಟಾರ್ ಹೂವು, ಆಮೇಲೆ ಎಲೆ ಇಷ್ಟು ಹಾಕ್ಕೊಂಡು ಬಾಡಿಸಾದ್ಮೇಲೆ ಹಚ್ಚಿರೋಂಥ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನೂ ಒಂದು 3/4 ಭಾಗ ಬೆಂದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕಾಗತ್ತೆ. ನೋಡಿ, ಈಗ ಈರುಳ್ಳಿ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಂಡು ಅದೆಲ್ಲ ಚೆನ್ನಾಗಿ ಬಾಡಾದ್ಮೇಲೆ ಆವಾಗಲೇ ಹಚ್ಚಿಟ್ಕೊಂಡಿದ್ವಲ್ಲ ಟೊಮೊಟೊ ಹಾಗೆ ಹಸಿಮೆಣಸಿನ್ಕಾಯಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಟೊಮೊಟೊ ನಮಗೆ ಬಿರಿಯಾನಿಲಿ ಕಾಣಿಸ್ಕೋಬಾರ್ದು, ಆ ಲೆವೆಲ್ಗೆ ನಾವು ಅದನ್ನು ಬಾಡಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಟೊಮೊಟೊ ಬಾಡಾದ್ಮೇಲೆ ಕರಿಬೇವು ಹಾಕ್ಕೊಂಡು ಆಮೇಲೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಬದನೇಕಾಯಿ ಅದನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು. ಒಂದು 10-15 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ನಾನು ಇಲ್ಲಿ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ತಪ್ಪಲೆಯಲ್ಲಿ ಮಾಡೋದ್ರಿಂದ ತುಂಬಾ ಟೈಮ್ ತೊಗೊಳುತ್ತೆ. ಇದು ಚೆನ್ನಾಗಿ ಕುದೀತಾ ಹತ್ತತ್ರ ಒಂದು ಅರ್ಧ ಭಾಗ ಬೇಯಬೇಕು. ಆ ಬೆಂದಾದಮೇಲೆ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡ್ರ್ ಹಾಕ್ಕೋಬೇಕಾಗತ್ತೆ. ಆಗಾಗ ತೆಗೆದು ತಿರುಕೊಳ್ತಾ ಇರಬೇಕು, ಇಲ್ಲೊಂದು ತಳ ಅಂಟ್ಕೊಂಡ್ಬಿಡುತ್ತೆ. ನೋಡಿ, ಈಗ ಇಷ್ಟು ಬೆಂದಿದೆ. ಈಗ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ, ಆ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಅಚ್ಚ ಖಾರದ ಪುಡಿ, ಈಗ ಸ್ವಲ್ಪ ಖಾರ ನೋಡಿಕೊಂಡು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದು 10 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ವಿ ಆ ತೆಂಗಿನಕಾಯಿ ಪೇಸ್ಟು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಇಲ್ಲಿ ಯಾವುದೂ ನಾವು ಮೆಜರ್ಮೆಂಟಿಂದ ಮಾಡಲಿಲ್ಲ, ಹಾಗಾಗಿ ನಾನೊಂದು ಅಳತೆಯಿಂದ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಲ್ಲ, ಹಾಗೆ ಒಂದು ಮೆಜರ್ಮೆಂಟ್ ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಈಗ ಜಾರ್ನ ತೊಳೆದ್ಬಿಟ್ಟು ಅದನ್ನು ನೀರನ್ನು ಹಾಕ್ಕೊಂಡ್ಲಿ. ಈಗ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅದನ್ನು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಬೇಯಿಸ್ಕೊಂಡು, ಅದು ಚೆನ್ನಾಗಿ ಮಸಾಲೆ ಎಲ್ಲ ಬದನೇಕಾಯಿ ಹಿಡಿಬೇಕಲ್ಲ. ನಾವು ಅಕ್ಕಿ ಹಾಕೋಕೆ ಮುಂಚೆನೇ ಬದನೇಕಾಯಿ ಒಂದು 90% ಬೆಂದಿರಬೇಕು ಈ ತಪ್ಪಲೆಯಲ್ಲಿ ಮಾಡೋವಾಗ, ಆಗಲೇ ಅದು ನೀಟಾಗಿ ಬೇಯೋದು ನೋಡಿ. ಈ ಟೈಮಲ್ಲಿ ನಾವು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಳ್ಳೋಣ. ಅಕ್ಕಿ ಹಾಕ್ಕೊಳ್ಳೋಣ. ಈಗ ನಾವಿಲ್ಲಿ ಬಾಸುಮತಿ ಅರ್ಧ, ಸೋನಾ ಮಸೂರಿ ಅರ್ಧ, ಎರಡು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಅಕ್ಕಿ ತೊಳೆದಿಟ್ಟು ನೀರನ್ನೇ ಹಾಗೆ ಹಾಕ್ಕೊಳ್ತಾ ಇದ್ದಾಳೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಬ್ರಿಂಜಲ್ ಬಿರಿಯಾನಿ ರೆಡಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ವಿತೌಟ್ ಮೊಸರು ಬಜ್ಜಿ ತುಂಬಾ ರುಚಿಯಾಗಿತ್ತು. ನಾವು ಮೊಸರು ಬಜ್ಜಿ ಹಾಕ್ಕೊಂಡಿದ್ದು ಕಮ್ಮಿನೇ, ತುಂಬಾ ರುಚಿಯಾಗಿತ್ತು. ನೀವು ಒಂದು ಸಲ ಮರಿದೆ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಮರಿದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ ಒಂದು ಲೈಕ್ ಕೊಡೋದು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.